सप्तास्मन्महारूढं प्रचण्डं कश्यपात्मजं श्वेतजरपद्मजरदेवं तं सूर्यं प्रणमाम्यहम् तं सूर्यं प्रणमाम्यहम्। हे भगवान भास्कर, ಹರಿಯಲಾರದ ಘೋರಸಂ ದೇಹದಾದ್ಯೋ ಮುಳುಗಿದೆ, ಹರಿಯಲಾರದ ಘೋರಸಂ ದೇಹದಾದ್ಯೋ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ, ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಬಂಧು ಬಾಂಧವರೆಂಬ ಪಾಸದಿ ಸಿಲುಕಿ ನೊಂದೆನು ನೊಂದು ನಾಬದು, ಬಂಧು ಬಾಂಧವರೆಂಬ ಪಾಸದಿ ಸಿಲುಕಿ ನೊಂದೆನು ನೊಂದು ನಾಬದು, ನೀಗಿಸೋ ಸಾಧನೆ ನೀಗಿಸೋ ಶಾಂತಿ ನೀಡೋ ಸಾಮಲಾಂಗನೆ, ಶಾಂತಿ ನೀಡೋ ಸಾಮಲಾಂಗನೆ, ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಹೇ ಭಗವಾನ್ ಭಾಸ್ಕರ, ಜಗತ್ತಿನ ಕೃಷ್ಣನು ಹೇಳಿದ ಸ್ಥಾನವೂ ಇದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಪರಮಾತ್ಮನು ಹೇಳಿರುವನು. ಹೇ ಭಗವಾನ್ ಭಾಸ್ಕರ, ಹುಟ್ಟಿನ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ಈ ಜಗತ್ತನ್ನು ಬೆಳಗುತ್ತಿರುವೆ. ನನ್ನ ಅಂಧಕಾರವನ್ನು ಒರೆಸಿ ನನ್ನನ್ನು ಉದ್ಧರಿಸು ದೇವ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಕುಂತಿ, ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇನಪ್ಪ. ಅಮ್ಮ ಅಮ್ಮ, ನೀನು ಯಾರು ತಾಯಿ? ಅಮ್ಮ, ನೀನು ಏನೆಂದು ಹೇಳುವೆ ಒಂದೂ ತೋರದಲ್ಲ. ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಹಾ ಅರ್ಜುನನ ತಾಯಿ. ಹೌದು ಕರ್ಣ, ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶೈಕ್ಷರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡಿಯ ತಾಯಿ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಾಶಾಲಿಗಳು. ಇಂಥ ಪಾಪಿ ಕರ್ಣನಿಗೆ ಅಂಥ ಪುಣ್ಯವು ಎಲ್ಲಿ ತಾನೇ ಬರಬೇಕು ತಾಯಿ. ಕರ್ಣ,
ಕಂದ ನಿನ್ನ ಮಾತುಗಳು ನನ್ನ ಮನಸ್ಸಿಗೆ ಶೂಲದಂತೆ ಹಿರಿಯುತ್ತಿರುವುದು ಕಂದ. ಬಾಲ್ಯದಲ್ಲಿ ನಾನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಬದುಕಿನಲ್ಲಿ ಇದುವರೆಗೂ ಎಷ್ಟು ಕಷ್ಟಪಟ್ಟಿರುವೆನು ಆ ಭಗವಂತನಿಗೆ ಮಾತ್ರ ತಿಳಿದಿರುವುದು ಕಂದ. ಇನ್ನು ಈ ಪ್ರಪಂಚವೆಲ್ಲವೂ ನಿನ್ನನ್ನು ಸೋತ ಹೀನ ಎಂದು ಹೇಳಿಸಿ ಮಾತನಾಡುತ್ತಿರುವಾಗ ಮನಸ್ಸಿನಲ್ಲಿ ನಿನ್ನದೆಷ್ಟು ನೊಂದಿರುವೆಯೋ ಇದಕ್ಕೆಲ್ಲ ನಾನೇ ಕಾರಣವಪ್ಪ. ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದನಿಗೆ ಸಹಿಸರವಲ್ಲ.
ಬಹುದಿನದ ಬಯಕೆ ಫಲಿಸಿತಮ್ಮ, ಕರ್ಣ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಜೀವವ ತೊರೆದೆ, ಎಂದಿಗೆ ಇರುಳವ ತೀರಿಸಲಿಲ್ಲ. ಎಂದಿಗೆ ಇರುಳವ ತೀರಿಸಲಿಲ್ಲ. ಜನಿಸಿದ ಮರುಕ್ಷಣವೇ ಜಲಜದ ಹೊರೆಯಂತೆ ಅಮ್ಮ, ಮರುಕ್ಷಣವೇ ಜಲಜದದೆ ಎಂದೆ ಮಗುವಪ್ಪನಾಗ ಏನೊಂದು ಹರಿಯೇ ಅಮ್ಮ. ಮಗುವಪ್ಪನಾಗ ಏನೊಂದು ಹರಿಯೇ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ? ನಾ ಮಾಡಿದ ಪರಾಧ ಏನದು ತಾಯೇ? ಅಕ್ಷಮವೆನಿಸಿ ಜೀವನವೆದೆ, ಅಕ್ಷಮವೆನಿಸಿ ಜೀವವ ತೊರೆದೆ. ಜನಿಸಿದ ಮರುಕ್ಷಣವೇ ಜಲಜದದೆ ಎಂದೆ ಅಮ್ಮ, ಅಮ್ಮ. ಜನಿಸಿದ ಮರುಕ್ಷಣವೇ ಜಲಜದದೆ ಎಂದೆ ಮಗುವಮ್ಮನಾದ ಏನೊಂದು ಹರಿಯೇ. ಮಗುವಮ್ಮನಾದ ಏನೊಂದು ಹರಿಯೇ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಕಂದ, ನಾನು ಹತಭಾಗ್ಯ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಸಹಿಸ್ಕರುವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡಿಯ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಾಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತ ಪುಣ್ಯವು ಎಲ್ಲಿ ತಾನೇ ಬರಬೇಕು ತಾಯಿ? ಕುಮಾರ, ಆದದ್ದೆಲ್ಲ ಹಾಗೆ ಹೋಯಿತು. ವೈರಿಗಳಾದ ಕೌರವರನ್ನು ಸೇರಿ ಪಾಂಡವರಿಗೆ ಕೆಡಕನ್ನು ಹಾರಿಸಬೇಡ, ಅವರಿಗೆ ಸೌಭಾಗ್ಯ ದಾನ ಮಾಡು ಕಂದ. ಅಮ್ಮ, ಇದುವರೆಗೂ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳು ತಾಯಿ. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಾನೇ ನಿನ್ನ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ಪಾಂಡವರನ್ನು ಉಳಿಸು ಕರ್ಣ, ಪಾಂಡವರನ್ನು ಉಳಿಸು. ಅಮ್ಮ,
ಜನ್ಮದಾತೆ ಪರಮ ಪುನೀತೆ. ಕರ್ಣ, ಅಮ್ಮ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ. ಅಮ್ಮ, ಮಕ್ಕಳೈವರನ್ನು ಮುಂದಿಟ್ಟು ಸಲುಹಿದೆ, ಮಕ್ಕಳೈವರನ್ನು ಮುಂದಿಟ್ಟು ಸಲುಹಿದೆ, ಕರುಳಿನ ಕಂದನ ನದಿಯಲ್ಲಿ ನೂಗಿದೆ, ಕರುಳಿನ ಕಂದನ ನದಿಯಲ್ಲಿ ನೂಗಿದೆ. ಈ ಅಪಮಾನವ ನಾಯಂದು ಕೈಗಲಿ, ಈ ಅಪಮಾನವ ನಾಯಂದು ಕೈಗಲಿ, ಕರೆದರು ನಾನು ಬರಲಾರೆ ನಮ್ಮ, ಕರೆದರು ನಾನು ಬರಲಾರೆ ನಮ್ಮ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ. ಅಮ್ಮ, ಕಂದ, ನೀನು ವೀರಮಾತೆ, ನೀನೇ ಹೇಳು. ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಆಗಿರಬೇಕಾಗುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ನೀನೇ ಹೇಳು ತಾಯಿ. ನಿಶ್ಚಯ ಕಂದ, ಏನಿನ ಮಾತು ನಿಶ್ಚಯ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇನು? ಏನು ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಎಂತ ತಾಯಿಯಾದ ನಾನು ಈ ಪಾಪಿ ಕಣ್ಗಳಿಂದ ನೋಡಬಾರದೆ ಕಂದ, ನೋಡಬಾರದೆ. ಇದುವರೆಗೂ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ, ನನ್ನ ತಪ್ಪೇನು ತಾಯಿ? ನೀನೇಕೆ ಚಿಂತಿಸುತ್ತಿರುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಎಲ್ಲಿ ತಾನೇ ಭಯ ಬರಬೇಕು ತಾಯಿ? ನಿನ್ನ ವ್ಯಥೆಯನ್ನು ಬಿಡು ತಾಯಿ. ಭಯಪಡದೆ ಸುಮ್ಮನೆ ಹೇಗಿರಲಿ ಕಂದ, ಹೇಗಿರಲಿ? ಲೌಕೈಕ ವೀರನಾದ ನೀನು ಆ ದುಷ್ಟ ದುರ್ಯೋಧನನು ಸದಾ ಪಾಂಡವರಿಗೆ ಕೆಡಕನ್ನೇ ಹರಿಸುತ್ತಿರುವಾಗ ಎಂತ ತಾಯಿಯಾದ ನಾನು ಹೇಗೆ ಸುಮ್ಮನಿರಲಿ ಕಂದ? ಅಮ್ಮ, ನಾಳೆ ನಡೆಯುವುದರಲ್ಲಿ ನೀನು ಪರಾತ್ಮಕನಾಗಿ ಬಿಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳು ತಾಯಿ. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ನಾಳೆ ನಡೆಯುವುದರಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ. ಯಾರನ್ನಾದರೂ ಬೇಗಿರುವುದನು ಹಾ ಅರ್ಜುನನ ಮಾತ್ರ ಉಳಿಸಲಾರೆ. ಅಮ್ಮ, ನನ್ನ ಸ್ವಾಮಿ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅರ್ಜುನನಿಂದ ನಾನೇ ಹತನಾದರೂ ನನ್ನಿಂದ ಅರ್ಜುನನೇ ಹತನಾದ ಹಾಗೂ ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ನಿನ್ನ ಚಿಂತೆಯೂ ಬಿಡು ತಾಯಿ. ಹೋಗಲಿ ಬಿಡುಕಂದ, ಆಯಸ್ಸಿದ್ದವರು ಎಲ್ಲಿಯಾದ್ರೂ ಬದುಕುಳಿಯುವರು. ಅದೇ ಆ ದೈವ ಇಚ್ಛೆ ಆಗಿದ್ದರೆ ಯಾರು ತಾನೇ ಏನು ಮಾಡ್ಯಾರು? ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಲಾರದ? ಅದೇನು ಹೇಳು ತಾಯಿ. ಖಂಡಿತವಾಗಿಯೂ ನಡೆಸುವೆಯಾ ಮಗನೇ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಕುಮಾರ, ತೊಟ್ಟೆ ಬಾಣವ ಪುನಃ ತೊಡದಿರು ಕಂಡ ಕೆಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀರೆ ಪ್ರಾಣ ಪದಕ. ತೊಟ್ಟೆ ಬಾಣವ ಪುನಃ ತೊಡದಿರು ಕಂಡ ಕೆಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀರೆ ಪ್ರಾಣ ಪದಕ.
ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ಶೌರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡೊಂದು ವಾಗ್ದಾನವನ್ನು ಪಡೆದಳಲ್ಲ. ಹಾ ದುರ್ಯೋಧನ, ಆಗಲಿ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರಲಿ. ಪೌರುಷರಿಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ ಅಂತಾಗಲಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕಂದ ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವನು ಮಾಸವನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಕೊಡುವುದಿಲ್ಲ ಮತ್ತೊಂದ. ಹೌದೇ ಕಂದ, ಹೌದೇ ಕುಮಾರ. ಬಾಣದ ಗುರಿಯು ಕೊಡುವುದಿಲ್ಲ ಮತ್ತೊಂದ. ಆ ಮುಗಿಲೆ ಹಿಡಿದು ಬರಲಿ, ಈ ಮುಗಿಲ ಬಿರಿದು ಬಿಡಲಿ. ಆ ಮುಗಿಲೆ ಹಿಡಿದು ಬರಲಿ, ಈ ಮುಗಿಲ ಬಿರಿದು ಬಿಡಲಿ. ಇಟ್ಟಾರ ತಪ್ಪನಮ್ಮ ನಿನ್ನ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಡಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಂತೂ ನಿಸ್ತಾರವಿಲ್ಲ. ಅಮ್ಮ ಕಂದ, ಹೀಗೆ ಬನ್ನಿ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬಾತಾಯಿ. ಕ್ಷಮಿಪಕ್ಕೆ ಬಾ ತಾಯಿ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ಮುಗಿಯುವವರೆಗೂ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರನು ಯಾರಲ್ಲಿಯೂ ಸಹ ತಿಳಿಸಬೇಡ. ಕುಮಾರ, ದೈವವಶಾತ್ತು ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂಧರನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಎಂತಹ ಮಾತುಗಳನ್ನು ನಾಡುತ್ತಿರಬೇಕಂದ. ಅಯ್ಯೋ ದೈವವೇ, ಎಂತ ಹೊಟ್ಟಿಗೆ ಎಂತಹ ಸಂಕಟವನ್ನು ತಂದೊಡ್ಡುಗುತ್ತಿರುವೆ ದೇವ. ಇಂತಹ ಕಂಟಕ ನಾಶಕಗಳಿಂದ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯಕ್ಕೆ ಈ ತಾಯಿಯ ಧಿಕ್ಕಾರವಿರಲಿ. ಅಮ್ಮ, ನೀವಿನ್ನೂ ಹೋಗಿ ಬನ್ನಿ ತಾಯಿ. ಆಗಲಿ. ವಿಧಿಯೇ, ಏನೆಂದು ಬರೆದೆ ಈ ಕರ್ಣನ ಹಣೆಯಲ್ಲಿ. ದೈವ ಅನುಕೂಲವಿಲ್ಲದವರು ದೈವ ಇಚ್ಛೆ ಇದ್ದಂತಾಗಲಿ. ನಾ ಇಂದು ಬರುವೆನು. ತಕ್ಕಾಲದ ಉದಿಯ ಗೀತವು ಮೃತ್ಯು ಸ್ವರೂಪದಂತೆ ಕೇಳಿ ಬರುತ್ತಿರುವುದಲ್ಲ. ಹೇ
ದಯಾಮಯನೇ, ಈ ನನ್ನ ಕುರುವಂಶದ ಪುತ್ರರಿಗೆ ಯಾವ ಅಮಂಗಳವೂ ಬಾರದಂತೆ ದಯಾ ತಿಳಿಸಿದೇವ. ಯಾರಲ್ಲಿ ಕುಮಾರನನ್ನು ಬರಮಾಡತಕ್ಕದ್ದು? ಅಮ್ಮ, ಬಾಕಂತ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವುದು. ನಾನು ನಿನ್ನ ಸಲುವಾಗಿ ಕಾತುಳಾಗಿದ್ದೆನು. ರಾತ್ರಿಯೆಲ್ಲ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾಕಂದ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಬದ್ಧ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನಗೆ ಅನುಜ್ಞಾನ ನೀಡು ತಾಯಿ. ಹಬ್ಬ, ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಭಾವಗಳಲ್ಲಿ ಬಲ ಇರುವವರೆಗೂ ಯಾರ ಅನುಜ್ಞೆಯನ್ನು ಪಡೆಯೋದಿಲ್ಲ. ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿಯದು. ಆ ಪಾಂಡವರನ್ನು ಎದುರಿಸಲು ಓಡಿರುವ ಆಟವಿದು. ನ್ಯಾಯ, ನೀತಿ, ಧರ್ಮಗಳಿಗೆ ಸ್ಥಿಲಾಂಜನವನ್ನು ಕೊಟ್ಟು ಘನ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡುತ್ತೀಯಾ ಎಂದು ನಾನು ಖಂಡಿತವಾಗಿಯೂ ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನನ್ನ ಮಾತನ್ನು ಕೇಳು. ನಿನ್ನ ಗೃಹದಾರ್ದಿ ಬಳಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸ್ನೇಹದಿಂದ ಬಾಳುವಂತವನಾಗು ಕಂದ. ಅಮ್ಮ, ಈ ಅಪೌರುಷದ ಮಾತನ್ನು ಕೇಳಿ ಕೇಳಿ ಬೇಸತ್ತಿರುವೆನು. ನಾನು ಅಧರ್ಮವನ್ನು ಪಾಲನೆ ಮಾಡುವೆನು. ಕುಮಾರ, ಧರ್ಮದ ತನಯ ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೋಳು ನೀ ದ್ವೇಷವೆಣಿಸಬೇಡ. ಕುಮಾರ, ನನ್ನ ಮಾತನ್ನು ಕೇಳ. ಪಾಂಡವರೋಳು ನೀ ದ್ವೇಷವೆಣಿಸಬೇಡ. ಕುರುಪಾಂಡವನ ಸೋದರ ಸಮಾನ. ಕುರುಪಾಂಡವನ ಸೋದರ ಸಮಾನ. ಸಾಹಸದಿಂದಲೇ ಸಾಧಿಸದಿರು ನೇನು ಕಂದ. ಕುಮಾರ, ಸಾಹಸದಿಂದಲೇ ಸಾಧಿಸದಿರು ನೀನು. ಚಲವೇಕೆ ಅವರ ಚಲವೇಕೆ, ತನಯ ಚಲವೇಕೆ ಗುರು ನಂದನ. ಕಂದ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸ್ನೇಹದಿಂದ ಬಾಳುವಂತವನಾಗು ಮಗನೇ. ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ. ಆದರೆ ಆ ಧರ್ಮ ಸಮ್ಮತಕ್ಕೆ ನನ್ನ ಸದಾಧಿಕಾರವಿರಲಿ. ನನ್ನನ್ನು ಆಶೀರ್ವಾದ ಸಾಯಿ. ಎಂತಹ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದವು ನಿನಗೆ ಅಷ್ಟೊಂದು ಅವಶ್ಯಕತೆ ಇದೆ ಮಗನೇ. ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಇಲ್ಲಿಂದ ಹೊರಟು ಹೋಗು. ನೀನು ಕರುಣಾನಿಧಿಯಲ್ಲ ತಾಯಿ, ನಾನು ಮತ್ತೆ ನೋಡುವೆನು. ಅಯ್ಯೋ, ನನ್ನ 101 ಜನ ಪುತ್ರರಲ್ಲಿ ಈತನನ್ನು ಅತಿ ಪ್ರೀತಿ ಪ್ರೇಮದಿಂದ ಸಾಕಿಸಲು ಇದ್ದಕ್ಕೆ ಇವನು ಈ ರೀತಿ ವರ್ತಿಸುತ್ತಿರುವನಲ್ಲ. ಪರಮಾತ್ಮ, ಹೇ ಗಾಂಧಾರಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ. ಅಮ್ಮ, ಪುನಃ ಬಂದಿರುವೆನು. ಬಾ ಕುಮಾರ, ನನ್ನೆದುರಿನಲ್ಲಿ ಮೊಣಕಾಲೂರು ಕುಳಿತುಕೋ. ಹೋಗು ಕುಮಾರ, ಯುದ್ಧ ಭೂಮಿಯಲ್ಲಿ ಅಪ್ರತಿಮ ವೀರನಾಗಿ ಜಯಶಾಲಿಯಾಗಿ ಹಿಂತಿರುಗು.
ಪ್ರಿಯತನಯ ಕಂದ ಶೇಷಶಯನದೊಳು ಸುಯಿದಾನಿಯಾಗಿ ಶ್ರೀಧರ್ಮದೊಳು ದಯಾಶೀಲನಾಗು. ಶೇಷಶಯನದೊಳು ಸುಯಿದಾನಿಯಾಗಿ ಶ್ರೀಧರ್ಮದೊಳು ದಯಾಶೀಲನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಹೋಗು ಕಂದ, ಯುದ್ಧ ಭೂಮಿಯಲ್ಲಿ ಅಪ್ರತಿಮ ವೀರನಾಗಿ ಜಯಶಾಲಿಯಾಗಿ ಹಿಂತಿರುಗು. ಹೇ ಗಾಂಧಾರಿಯ ಹಗ್ಮ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗುವುದು. ಆದರೆ ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹಾಗಾದರೆ ನನಗೆ ಜಯವು ಖಚಿತ. ಕಾಲೋಚಿತಾದ ಸತ್ಯ ಧರ್ಮವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನಾನು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟುವೆನು. ಧೀರ ಜಲಧಂತ ಮಲ್ಲನಿಗೆ, ಧೀರ ಧೀರ ಜಲಧಂತ ಮಲ್ಲನ್ ಯಾರು ನನ್ನ ಎದುರಿಸಿ ಬಲ್ಲವರು. ಕದಂಬ ಪಾಂಡವರ ಮದವ ಮುರಿಯುತ್ತ, ಕದಂಬ ಪಾಂಡವರ ಮದವ ಮುರಿಯುತ್ತ ದುರದಿ ಭಾರತದ ಮುದದಿಯಾಡುವೆ. ದುರದಿ ಭಾರತದ ಮುದದಿಯಾಡುವೆ. ಹೊರಗೊಡೆದ ಬ್ರಹ್ಮಾಂಡವ ಜಗದೆ, ಹೊರಗೊಡಿಸುವ ಬ್ರಹ್ಮಾಂಡವ ಜಗದೆ ಯಾರು ನನ್ನ ಎದುರಿಸಿ ಬಲ್ಲವರು. ವೀರ ಧೀರ ಜಲಧಂತ ಮಲ್ಲನಿಗೆ, ವೀರ ಧೀರ ಜಲಧಂತ ಮಲ್ಲನಿ ಯಾರು ನನ್ನ ಎದುರಿಸಿ ಬಲ್ಲವರು. ವಿಜಯ ವಿಜಯ ಜವಗಳಿಸಿ ಮೆರದಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ವಿಜಯ ವಿಜಯ ಜವಗಳಿಸಿ ಮೆರದಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಕರ, ಮಹಾಭೀಕರ ಜಯ ಧ್ವನಿಕರ, ಸಹಸ್ರ ಕೃಪಾಳು ಭಯಂಕರ, ಸಹಸ್ರ ಕೃಪಾಳು ಭಯಂಕರ, ಮಹಾರಥಿಕ ಬಲು ಪದಾದಿ ಪರಿರುತ, ಮಹಾರಥಿಕ ಬಲು ಪದಾದಿ ಪರಿರು, ಮಹಾಕಾಂತ ಪಟ ಸೋಮಾಕಾಂತ ವಿಜಯ ವಿಜಯ
ಐತನವೈತ ದುರ್ಗ ಗಜ ಸಹಿತ ವಿಭವ ಮುದಿತ. ಅರ್ಜುನ, ಪರಮಾತ್ಮ, ಐತನವೈತ ದುರ್ಗ ಗಜ ಸಹಿತ ವಿಭವ ಮುದಿತ. ರುಯಿನಲಾಗಿ ಗುಲ ಪದಾರಿ ಪರಿವೃತ. ರುಯಿನಲಾಗಿ ಗುಲ ಪದಾರಿ ಪರಿವೃತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ವಿಜಯ 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 ಜವದಳಿಸಿ ನೆರಳಿ ರಣಭೂಮಿಯ ಪರಿಯ ವಿಜಯ. ನಿನ್ನ ಇಚ್ಛೆ ನೋಡು ಅರ್ಜುನ. ಕೌರವೇಶ್ವರನ ಬಲ ಸಮೇತವಾದ ಸೈನ್ಯ ಪ್ರಚಂಡ ಮಾರುತದಂತೆ. ಪರಮಾತ್ಮ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನೂ ನಿಲ್ಲಿಸು. ನನ್ನೊಡನೆ ಹೋರಾಡಲು ಸಿದ್ಧರಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು. ನಿನ್ನ ಇಚ್ಛೆ ನೋಡು ಅರ್ಜುನ. ಕೌರವೇಶ್ವರನ ಬಲ ಸಮೇತವಾದ ಸೈನ್ಯ ಚಂಡ ಮಾರುತದಂತೆ ಉನ್ಮಿಲಿತ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನ ಅಶ್ವರೂಢನಾಗಿ ಸೇನಾರಚನೆಯನ್ನು ಪಾಲಿಸುತ್ತಿರುವನು. ಅರ್ಜುನ, ಅಷ್ಟೈಮಿತ ಶ್ವೇತರಥದಲ್ಲಿ ಕುಳಿತಿರುವನೇ ಕೌರವರ ಸೇನಾಧಿಪತಿ. ಅವನ ನೆರಗೂದಲಿನ ತುಂಬಿದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಅವನೇ ನಿಮ್ಮ ಪೂಜ್ಯ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಕುರುಪಿತ ಮಹಾನೀಯರಾದ ಭೀಷ್ಮರಿಗೆ ಈ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವ ಭಾವನೆಯನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏಕೆ, ಏನಾಯಿತು? ಏಕೆ ವಿಚಲಿತನಾದೆ? ಪರಮಾತ್ಮ, ಏನು ಹೇಳಲಿ ಪರಮಾತ್ಮ. ಅಂಗ ಪ್ರಾಂತ್ಯದಲ್ಲಿ ದಾರುಣ ಜ್ವಾಲೆ, ಬೆಂದ ಬಿಸಿಲಿನಂತೆ ಮುಖವು ಬಾಡಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ಶರೀರದಲ್ಲಿ ಕಂಪನದ ರೋಮಾಂಚನವು ಉಕ್ಕುತ್ತಿರುವುದು, ನಿಲ್ಲಲು ತ್ರಾಣವಿಲ್ಲ. ರಥವನ್ನು ಹಿಂದಿರುಗಿಸು ದೇವ, ನನಗೆ ಈ ಯುದ್ಧವೂ ಬೇಡ. ಪಾರ್ಥ, ಕುತಸ್ವಂ ಕಸ್ವಲವಿದಂ ವಿಷಮೇ ಸಮಾಪ್ತುತಂ. ಅರ್ಜುನ, ಪರಮಾತ್ಮ, ಕುತಸ್ವಂ ಕಸ್ವಲವಿದಂ ವಿಷಮೇ ಸಮಾಪ್ತುತಂ. ಅನಾರ್ಯಂ ದುಷ್ಟಂ ಸ್ವರ್ಗೇ ಮಪಕೀರ್ತಿತಂ ಕರಮರ್ಜುನ. ಅರ್ಜುನ, ಇಂಥ ವಿಸಮಾಸವರದಲ್ಲಿ ಕಸ್ಮಲ ಬಾವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸೆಯ ಇದ್ದವು ಕ್ಷತ್ರಿಯನ ಧರ್ಮ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚೋ ಮಧುಸೂದನ. ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚೋ ಮಧುಸೂದನ.
ಪ್ರಾಯಸ್ಯೋಮಿ ಪೂಜರ್ವಾ ಹರಿಮಧುಸೂದನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಭೀಷ್ಮರು ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನೂ ಕೊಟ್ಟ ಗುರು. ಇವರುಗಳ ಮೇಲೆ ಬಾಣವನ್ನು ಪ್ರಯೋಗ ಮಾಡುವುದೇ ಸ್ವಜನರ ಯುದ್ಧವು ನನಗೆ ಸಮ್ಮತವಿಲ್ಲ ದೇವ. ಯಾರು ಯಾರನ್ನೂ ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮನು ವಧಿಸುವುದು. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವಂತೆ ಆಗಬೇಕಾದದ್ದಕ್ಕೆಲ್ಲ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಅದನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಕರವನ್ನು ಮುಗಿವೆ ಕರುಣಿಸು ಎನ್ನ, ಕರವನ್ನು ಮುಗಿವೆ ಕರುಣಿಸು ಎನ್ನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡೆನ. ಕುರು ಬಾಂಧವರ ಶಿರಛೇದಿಸೆನ, ಕುರು ಬಾಂಧವರ ಶಿರಛೇದಿಸೆನ. ಕುರು ಬಾಂಧವರ ಶಿರಛೇದಿಸೆನ. ಕುರು ಬಾಂಧವರ ಶಿರಛೇದಿಸೆನ. ಕರವನ್ನು ಮುಗಿವೆ ಕರುಣಿಸು ಎನ್ನ, ಕರವನ್ನು ಮುಗಿವೆ ಕರುಣಿಸು ಎನ್ನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಏನು ಹೇಳಲಿ ಕೃಷ್ಣ? ಜನಾರ್ದನ, ಯುದ್ಧದ ಹೆಸರನ್ನು ಎತ್ತಿದರೆ ನನ್ನ ಹೃದಯವು ಕಂಪಿಸುವುದು. ರಥವನ್ನು ಹಿಂದಿರುಗಿಸು ದೇವ. ಅರ್ಜುನ, ನಾವು ಅನೇಕ ಸಾರಿ ಹೇಲೋಕದಲ್ಲಿ ಜನ್ಮಗ್ರಹಣ ಮಾಡಿರು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮರಹಿತನು, ಅವಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಇದು ನನ್ನ ಅವತಾರದ ಗುರುತುಗಳು. ಪರಮ ಮಹಾನುಭಾವ, ನಿನ್ನ ಅವತಾರದ ಗುಣಗಳೇನು? ಇದನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿಯು. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ನನ್ನ ವಿಭೂತಿಗಳು
ಅಗಣ್ಯ ಅನಂತ ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯೂ ಪಾರ್ಥ. ಪರಮಾತ್ಮ, ನಾನು ಧನ್ಯನಾದನೂ ಪ್ರಭು. ನಿನ್ನ ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾಯನ ಧರ್ಮಸ್ಯ ಅದಾತ್ಯನಂ ಸೃಜನಮ್ಯಹಂ ಹರಿದ್ರಾಯಣ ಸಾಧೂನಾ ವಿನಾಶಾಯ ಚತುರ್ಭುಜೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಿನ್ನ ಹೃದಯವು ಸ್ಥಾನವಾಗಲಿ, ನಿಶ್ಚಲವಾಗಿ. ಇದೋ ನೋಡು ನನ್ನ ವಿಶ್ವರೂಪ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ದೊರಕಿಸು ನೀ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆನೋ ನಾನು, ಜೋಡಿಸಿ ಕರಗಳ ಬೇಡುವೆನೋ ನಾನು, ಮಾಡು ಕೃಪೆಯನು ಪಾಮರರೊಳು ನೀ, ಮಾಡು ಕೃಪೆಯನು ಪಾಮರರೊಳು ನೀ, ಭೀಕರ ರೂಪದ ಬೇಗೆಯನ ಸೈತೆ, ಭೀಕರ ರೂಪದ ಬೇಗೆಯನ ಸೈತೆ, ಶರಣರ ಪೊರೆಯ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ದೊರಕಿಸು ನೀ, ಮುಕ್ತಿಯ ದೊರಕಿಸು ನೀ, ಮುಕ್ತಿಯ ದೊರಕಿಸು ನೀ. ಪರಮಾತ್ಮ ಪರಮಾತ್ಮ, ಎಂತಹ ಭಯಾನಕ ರೂಪವಿದು. ಮಾನವನ ಚಕ್ಷುಗಳಿಂದ ನೋಡಲಾರನು ಪ್ರಭು. ನಿನ್ನ ಸೌಮ್ಯ ಮೂರ್ತಿಯನ್ನು ದಾರುಣ ಮಾಡು ದೇವ. ಅರ್ಜುನ,
ಪರಮಾತ್ಮ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಭಯವನ್ನು ಬಿಡಿಸಿಕ್ಕ ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡಿದೆಯಾ? ನಿನ್ನ ಹೃದಯವು ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಮನಸ್ಸು ಶಾಂತವಾಗಲಿ. ಪರಮಾತ್ಮ, ನಿನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡಿದೊಡನೆ ನನ್ನ ಅಂಧಕಾರವೂ ಅರಿಯಿತು. ಅರ್ಜುನ, ಪ್ರಥಮ ಯುದ್ಧದಲ್ಲಿ ಏತುವನ್ನು ಹೊಡೆದೆ. ಇನ್ನು ಹಿರಣ್ಯಪುರದ ದಾನವರ ಸಂಹಾರಕ್ಕೆ ಹೋಗೋಣ, ನಡೆಯ ಅರ್ಜುನ. ಆಜ್ಞೆ ಮಾಧವ. ಹೃದಯ ಸಂತಾಪವು ತೋರುತ್ತಲಿರುವುದು, ಹೃದಯ ಸಂತಾಪವು ತೋರುತ್ತಲಿರುವುದು, ದ್ರೋಣರ ವ್ಯೂಹವ ಭೇದಿಸಲ ಸದಳ, ದ್ರೋಣರ ವ್ಯೂಹವ ಭೇದಿಸಲ ಸದಳ, ಕಾಮಪಿತನೆ ನೀ ಕರುಣಿಸು ಎನ್ನ, ಕಾಮಪಿತನೆ ನೀ ಕರುಣಿಸು ಎನ್ನ, ಹೃದಯ ಸಂತಾಪವು ತೋರುತ್ತಲಿರುವುದು. ಶ್ರೀಹರಿ ವಾಸುದೇವ, 10 ದಿನಗಳ ಘೋರ ಯುದ್ಧದ ತರುವಾಯಿ ಭೀಷ್ಮರು ಪರಾಜಿತರಾದರು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆಯೆಲ್ಲವೂ ವಿಫಲವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ಗುರುಗಳನ್ನು ಜಯಿಸಲು ಪ್ರಯತ್ನಿಸಿದೆ, ನಿರಾಶರಾಗಿ ಹಿಂದಿರುಗಿದನು. ಸಹೋದರ ಭೀಮಸೇನ, ಕೃಷ್ಣ ಅರ್ಜುನ ರೀತಿದರೆ ವ್ಯೂಹವನ್ನು ಭೇದಿಸುವ ಕ್ರಮವನ್ನು ಪಾರ್ಥನು ತಿಳಿದಿದ್ದನು. ಈಗ ನನಗೆ ಒಂದೂ ದೋಚದು. ಅಣ್ಣ, ಅವರು ಸಮಸಪ್ತಕರೊಡನೆ ಓಡಾಡುತ್ತಿರುವರು. ತಕ್ಷಣ ಬರುವ ಸಂದರ್ಭವಿಲ್ಲ. ನಮಗಂತೂ ಆ ದ್ರೋಣಾಜಯದಿಂದ ಸಹಿಸಲಾರದ ಅಪಮಾನ. ತಡವ ಮಾಡದನಗೆ ಕೊಡುಗೆ ಅಭಯವ, ತಡವ ಮಾಡದನಗೆ ಕೊಡುಗೆ ಅಭಯವ ಅಭಯವ. ತಂದೆ ಪಾರ್ಥನ ತಂದೆ ಪಾರ್ಥನ ಬರೆಯನ್ನು ತಾನೇ ಬರಲೆ, ತಾನೇ ಬರಲೆ, ಚಂದದಿಂದಲೇ ಕೊಂದು ಬರುವನ, ಚಂದದಿಂದಲೇ ಕೊಂದು ಬರುವನ. ವಿಧಾಚಿಂತೆಯನ್ನು ತಡವ ಮಾಡದನಗೆ ಕೊಡನಿ ಅಭಯವ ಅಭಯವ. ಬಿಡುಗ ದ್ರೋಣನ ಯೂಹ ಭೇದಿಸಿ, ಬಿಡುಗ ದ್ರೋಣನ ಯೂಹ ಭೇದಿಸಿ, ಕಡಿಮೆ ವೈರಿಗಳ ಶಿರವನು ನಾ, ಕಡಿಮೆ ವೈರಿಗಳ ಶಿರವನು ನಾ. ರಣದೊಳಗೆ ಕೆಣಕಿದರೆ ಪುಡಿ ಪುಡಿಯ ಗೈಯುವೆನು, ರಣದೊಳಗೆ ಕೆಣಕಿದರೆ ಪುಡಿ ಪುಡಿಯ ಗೈಯುವೆನು. ವಿಧಾಚಿಂತೆಯನ್ನು ತಡವ ಮಾಡದನಗೆ ಕೊಡಲಿ ಅಭಯವ ಅಭಯವ. ದೊಡ್ಡಪ್ಪ,
ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಆಪತ್ತಾದರೂ ಏನು? ಕುಮಾರ ಅಭಿಮಾನ್ಯು, ದ್ರೋಣನ ಭೇದಿಸುವ ಶಕ್ತಿಯೂ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಮಗು. ಇದಕ್ಕೆ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದು. ಪಾಪು ಅಭಿಮಾನಿಯು ಪಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮಾನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸಲು ಲೋಕಾಭಿಮತ ಎನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ವಿಜೃಂಭಿಸುತ್ತಿದೆ. ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ಕಲಿತಿರುವೆನು. ಈಗ ಅದಕ್ಕೆ ಉಪಯೋಗವೂ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗೆ ಅನುಮತಿಯನ್ನೂ ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಸರಿಯಾಗಿ ಹೇಳಿದೆ ಅಭಿಮಾನ್ಯು. ಅಗ್ರಜ, ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಚೇತನವಾಗಿರದಿರಲಿ. ನಾನು ಸೈನ್ಯದೊಡನೆ ಸಹಾಯವಾಗಿ ನಿಲ್ಲುವನು. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಯುದ್ಧ ರಂಗದಲ್ಲಿ ಕುಮಾರ ಹೋಗು, ಜಯಶೀಲನಾಗಿ ಹೋಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಹುದು. ನಾನಿನ್ನೂ ಬರುವೆನು.